ಹಲೋ ಎಲ್ರಿಗೂ ನಮಸ್ತೆ. ಇಲ್ಲಿ ನೋಡಿ, ಮೈಸೂರು ಅಂದ ತಕ್ಷಣ ನಮಗೆ ನೆನಪಾಗೋದು ಮೈಸೂರು ಡಿಸ್ಟ್ರಿಕ್ ಒಂದೇ, ಅಂದರೆ ಈಗಿನ ಪ್ರೆಸೆಂಟಲ್ಲಿ. ಬಟ್ ಮೊದಲು ಏನಾಗಿತ್ತು, ಬಿಫೋರ್ ಇಂಡಿಪೆಂಡೆಂಟ್ ಮೈಸೂರು ರಾಜ್ಯ ಅಂತಲೇ ಕರಿತಿದ್ರು. ಆಮೇಲೆ ಮೈಸೂರು ಸಂಸ್ಥಾನ ಇತ್ತು ಅದಕ್ಕಿಂತ ಮುಂಚೆ. ಸೊ ಅದನ್ನು ಈಗ ನಾವು ಹಳೆ ಮೈಸೂರು ಭಾಗ ಅಂತಲೂ ಕರಿತೀವಿ ಅಲ್ವಾ. ಹಳೆ ಮೈಸೂರು ಭಾಗ ಅಂದ ತಕ್ಷಣ ಈಗ ಮೈಸೂರು ಡಿಸ್ಟ್ರಿಕ್ ಅಷ್ಟೇ ಅಂತ ನಾವು ಅಂದ್ಕೊಳಕ್ಕಾಗಲ್ಲ. ಯಾಕೆಂದರೆ ಹಳೆ ಮೈಸೂರು ಭಾಗ ಅನ್ನೋದು ಹೆಚ್ಚು ಕಮ್ಮಿ ನನಗೆ ಗೊತ್ತಿದ್ದಂಗೆ ದಾವಣಗೆರೆವರೆಗೂ ಹಳೆ ಮೈಸೂರು ಭಾಗ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿದ್ರೆ ಹೇಳಿ. ಬಟ್ ಚಿತ್ರದುರ್ಗ ಮಾತ್ರ ಹಳೆ ಮೈಸೂರು ಭಾಗನೇ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ನಾವು ಮೈಸೂರು ಅಂದ ತಕ್ಷಣ ನಮಗೆ ನೆನಪಾಗೋದೇನು, KRS ಡ್ಯಾಮ್ ಬಿಟ್ಟರೆ ನಮಗೆ ದೊಡ್ಡ ಡ್ಯಾಮ್ಗಳು ಅಂತ ಅನಿಸೋದು ಕರ್ನಾಟಕದಲ್ಲಿ ಜಲ್ದಿ ನೆನಪಾಗಲ್ಲ ನಮಗೆ. KRS ಡ್ಯಾಮ್ ಒಂದೇ ಅನಿಸುತ್ತೆ. ಇನ್ನೂ ಬೇರೆ ಬೇರೆ ದೊಡ್ಡ ದೊಡ್ಡ ಡ್ಯಾಮ್ಗಳಿದ್ದಾವೆ. ಬಟ್ ಆದರೆ ಕರ್ನಾಟಕ ಇತಿಹಾಸದಲ್ಲೇ ಮೊದಲನೇ ಡ್ಯಾಮ್ ಯಾವುದು ಅಂದರೆ ಮಾರಿಕಣಿವೆ ಡ್ಯಾಮ್. VVS ಡ್ಯಾಮ್ ಅಂತ ಕರಿತೀವಿ, ವಾಣಿವಿಲಾಸ ಸಾಗರ ಅಂತ ಕರಿತೀವಿ. ಸೊ ಇದಿರೋದೆಲ್ಲಿ, ಹಿರಿಯೂರು ತಾಲೂಕಲ್ಲಿ ವಾಣಿವಿಲಾಸಪುರದಲ್ಲಿ. ಸೊ ಇದನ್ನು ಕಟ್ಟಿಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೇ ಕಟ್ಟಿಸಿದ್ದು. ಮತ್ತು ಇದು ಮೊದಲನೇ ಡ್ಯಾಮು, ಕರ್ನಾಟಕದಲ್ಲೇ ಮೊದಲನೇ ಡ್ಯಾಮು. ಯಾರು ವಾಣಿವಿಲಾಸ ಸನ್ನಿಧಾನ, ರಾಜಮಾತೆ ವಾಣಿವಿಲಾಸ ಸನ್ನಿಧಾನ ಇದ್ದಾರೆ, ಅವ್ರು ನಾವು ನೆನೆಸ್ಕೊಳ್ಳೇಬೇಕು. ಯಾಕೆ ಈ ವಿಷಯ ಈಗ ಎತ್ಕೊಂಡೆ ಅಂದರೆ, ನಾನು ನೋಡಿ, ಈ ಹೆಚ್ಚು ಕಮ್ಮಿ ಡ್ಯಾಮ್ ಕಟ್ಟು 100 ವರ್ಷದ ಮೇಲಾಗೈತೆ. 100 ವರ್ಷಗಳ ಮೇಲೇನೇ ಆಗೈತೆ. ಆದರೂ ಸಮೇತನೂ ಈಗಲೂ ಆ ಡ್ಯಾಮು ಯಾವುದೇ ಒಂದು ಅಳಕಿಲ್ದಲ್ಲೇ ನಿಲ್ತಿದೆ. ಈಗಿನ ಥರ ಮಾಡ್ರನ್ ಕನ್ಸ್ಟ್ರಕ್ಷನ್ ಇಲ್ಲ, ಆವಾಗಿನ ಹಳೆ ಪದ್ಧತಿಲೇ ಕಟ್ಟಿರೋದು. ಆದರೂ ಸಮೇತ ಇನ್ನೂ ಅಷ್ಟು ಗಟ್ಟಿಮುಟ್ಟಾಗಿದೆ. ನಾವು ಈಗಲೂ ಸಮೇತನೂ ಈ ಹಿರಿಯೂರು ಭಾಗದವ್ರು ನಾವೇನಿದ್ದೀವಿ, ಚಿತ್ರದುರ್ಗ ಡಿಸ್ಟ್ರಿಕ್ಕು ನಮ್ಮದು ಹಿರಿಯೂರು. ಸೊ ಹಿರಿಯೂರು ಭಾಗದವ್ರು ನಾವು ಏನಿದ್ದೀವಿ, ನಾವುಗಳು ಈಗಲೂ ಸಮೇತ ಯಾರನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ನಾವು ನೆನೆಸ್ಕೊಂತೀವಿ. ಯಾಕೆಂದರೆ ಈ ಹೆಚ್ಚು ಕಮ್ಮಿ ಸರಿ ಈ ಸೈಡಲ್ಲಿ ಮಳೆ ಆಗಿಲ್ಲ ಜಾಸ್ತಿ. ಆದರೂ ಸಮೇತ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಯಾವುದೇ ತರಹ ನೀರಿನ ಸಮಸ್ಯೆ ಇಲ್ಲದಂಗೆ ಆರಾಮಾಗಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಗಿಡ ಮರಗಳು ಎಷ್ಟು ಹಸಿರಾಗಿದೆ ಅಂತ. ಇದು ಕಾರಣ ಯಾರು, ನಾಲ್ವಡಿ ಕೃಷ್ಣರಾಜ ಒಡೆಯರು. ಯಾಕೆಂದರೆ ಈ ಪ್ರದೇಶ ಏನಿದೆ, ಚಿತ್ರದುರ್ಗ ಅನ್ನೋದು ಪ್ರದೇಶ ಏನಿದೆ, ಬರಗಾಲಕ್ಕೆ ಫೇಮಸ್ಸು. ಅಂಥದ್ರಲ್ಲಿ ನಾವು ಈ ಟೈಮಲ್ಲೂ ನಾವು ಆರಾಮಾಗಿ ನೀರು ಕುಡಿತಿದ್ದೀವಿ, ನಮಗೆಲ್ಲ ಸೌಕರ್ಯ ಸಿಗ್ತಿದೆ ನೀರಿಂದು ಅಂದರೆ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ರಾಜಮಾತೆ ವಾಣಿವಿಲಾಸ ಸನ್ನಿಧಾನ. ಅವ್ರಿಗೆ ನಾವು ಪ್ರತಿದಿನ ನಾವು ನೆನೆಸ್ಕೊಂಡು ನಮಸ್ಕಾರ ಮಾಡೋದು ತಪ್ಪಿಲ್ಲ. ಈ ಥರ ನಾವು, ಯಾಕೆಂದರೆ ಬಹುಶಃ ಬೇರೆ ಕಡೆ ಏನು ಬಯಲುಸೀಮೆಲೆಲ್ಲ ಮಳೆ ಇಲ್ದಲೆ ಭಾಳ ಕೆರೆಗಳೆಲ್ಲ ಬತ್ತೋಗಿದ್ದಾವೆ ಅಂತ ಎಲ್ಲ ಹೇಳ್ತಿರೋದು, ನ್ಯೂಸಲ್ಲಿ ಬರ್ತಿರುತ್ತೆ, ನ್ಯೂಸ್ ಪೇಪರಲ್ಲೂ ಓದ್ತಿದ್ದೀವಿ. ಆದರೆ ಇಂಥ ಟೈಮಲ್ಲೂ ಸಮೇತ ನಮ್ಮ ಮಾರಿಕಣಿವೆ ಡ್ಯಾಮು ಬತ್ತಿಲ್ಲ, ನೀರಿದ್ದಾವೆ. 2 ಸರಿ ಹೆಚ್ಚು ಕಮ್ಮಿ 2021ರಿಂದನೂ ಆಗಲೇ 3 ಸರಿ ಕೋಡೆ ಬಿತ್ತು ನೀರು. ಇತಿಹಾಸದಲ್ಲಿ 70 ವರ್ಷ ಆದಮೇಲೆ ಕೋಡೆ ಬಿದ್ದಿದ್ದು. ಈಗಲೂ ಸಮೇತ ನೀರು ಇರೋದರಿಂದ ನಾವು ಇಲ್ಲಿ ಇಷ್ಟು ಆರಾಮಾಗಿದ್ದೀವಿ. ನೋಡ್ಬೋದು ಎಷ್ಟು ಗ್ರೀನ್ ಐತೆ ಅಂತ. ಎಲ್ಲ ತೋಟಗಳಿದ್ದಾವೆ. ಸೊ ಇನ್ನೊಂದು ವಿಷಯ ಹೇಳ್ಬೇಕು, ಇದೇನು ಇಲ್ಲಿ ಇದೆಯಲ್ಲ, ಇದು ನೀರಿನ ನಾಲೆ ಅಂತ ಕರಿತೀವಿ. ಏನಕ್ಕೆ ನೀರಿನ ನಾಲೆ? ಹಳ್ಳಿಗಳಿಗೆ ನೀರು ಸಪ್ಲೈ ಮಾಡೋಕ್ಕೆ ಮಾಡಿರೋಂಥ ವ್ಯವಸ್ಥೆ. ಗೊತ್ತಿರುತ್ತೆ ಎಲ್ರಿಗೂ, ಹೇಳ್ತಾಯಿದ್ದೀನಿ ನಾನು. 3 ತಿಂಗಳಿಗೊಂದ್ಸರಿ ಏನು ಮಾಡ್ತಾರೆ, ನೀರು ಬಿಡ್ತಾರೆ. ಬಿಟ್ಟಾಗ ಇಲ್ಲಿ ಅಕ್ಕಪಕ್ಕ ಹಳ್ಳಿಗಳಿಗೆ ನೀರು ಸರಬರಾಜಾಗುತ್ತೆ, ಮತ್ತು ತೋಟಗಳಿಗೆ ಸರಬರಾಜಾಗುತ್ತೆ. ಮೊದಲೆಲ್ಲ ಬಿಡ್ರಿ, ಫಿಲ್ಟ್ರ್ ಇಲ್ದಿರೋ ಕಾಲದಲ್ಲಿ ನಾವೆಲ್ಲ ಇವೇ ನೀರೇ ಕುಡಿತಿದ್ದು. ಅವಾಗ ಫಿಲ್ಟ್ರಲ್ಲಿ ಆಗ್ತಿರಲಿಲ್ಲ, ಇದೇ ನೀರನ್ನೇ ಚಾನಲ್ ನೀರು ಬಿಟ್ಟಿದ್ದಾರೆ ಅಂದರೆ ನಮಗೇನೋ ಒಂಥರ ಖುಷಿ, ಹಬ್ಬ. ಈಜಾಡೋದು ಎಲ್ಲ ಮಾಡ್ತಿದ್ವಿ. ಈಗ ಎಲ್ಲ ಏನಂತಾರೆ, ಪೊಲ್ಯೂಷನ್ ಜಾಸ್ತಿ ಆಗಿ ಆ ನೀರನ್ನೀಗ ನೋಡೋಕ್ಕಾಗಲ್ಲ. ಯಾಕೆಂದರೆ ಟೌನ್ಗಳಲ್ಲೆಲ್ಲ
ಈಗ ಔಟ್ಸೈಡ್ ಇರೋದ್ರಿಂದ ನಮ್ಗೆ ಇಷ್ಟು ಗ್ರೀನಾಗಿ ಕಾಣ್ತಿದೆ. ಟೌನ್ ಒಳಗೆ ಹೋಗ್ಬಿಟ್ರೆ ಅಂತೂ ಒಳ್ಳೆ ಚರಂಡಿ ನೀರನ್ನೆಲ್ಲ ಅದಕ್ಕೆ ಸೇರಿಸ್ಬಿಟ್ಟವ್ರೆ. ಹಂಗಾಗಿ ಟೌನ್ ಒಳಗೆ ಹರಿಯೋಂಥ ನಾವು ಚಾನಲಲ್ಲಿ ಮಕ್ಳು ಯಾರು ಈಜಾಡೋಕೆ ಹೋಗಲ್ಲ. ಈಗ ಅವರು ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಚರಂಡಿ ಏನಿದೆ ಅದನ್ನೆಲ್ಲ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟವ್ರೆ. ದಿನ ಹರಿತಿರುತ್ತೆ ಚರಂಡಿ, ನೀರು ಬಿಟ್ಟಾಗಲೂ ಅದ್ರ ಜೊತೆ ಅದನ್ನು ಹರಿತಿರುತ್ತೆ. ಏನು ಮಾಡೋಕ್ಕಾಗಲ್ಲ, ವ್ಯವಸ್ಥೆ ಹಂಗೈತೆ. ಮತ್ತಿದ್ರು ಅದನ್ನು ಬಿಡ್ರಿ, ಇತಿಹಾಸಕ್ಕೆ ಬರೋಣ. ಈಗ ಮಾರಿಕಣಿವೆ ಡ್ಯಾಮ್ ಅಂದ ತಕ್ಷಣ ಭಾಳಷ್ಟು ಜನಕ್ಕೆ ಮೊದಲೆಲ್ಲ ಗೊತ್ತಿರಲಿಲ್ಲ ಬಿಡ್ರಿ. ಮೊದಲು ಅಷ್ಟು ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಹಂಗಾಗಿ ಅದು ಅಷ್ಟು ಫೇಮಸ್ ಇರಲಿಲ್ಲ. ಬಟ್ ಭಾಳಷ್ಟು ಫಿಲಮ್ಗಳಲ್ಲಿದ್ದಾವೆ. ನಾಗರಾವ್ ಫಿಲಮಲ್ಲಿ ಇರ್ಬೋದು, ವಿಷ್ಣುವರ್ಧನ್ ಅವ್ರದ್ದು ನಾಗರಾವ್ ಫಿಲಮಲ್ಲಿ ಕರ್ಪೂರದ ಗೊಂಬೆ ಆ ಸಾಂಗಲ್ಲಿ ಇದೆ. ಆರತಿ ಅವ್ರು ಓಡಿ ಬರ್ತಾರಲ್ಲ ಅಲ್ಲಿ. ಮತ್ತು ಅದು ಬಿಟ್ಟರೆ ನೆಕ್ಸ್ಟು ಕಿಚ್ಚ ಸುದೀಪ್ ಅವ್ರದ್ದು ಉಸಿರೇ ಉಸಿರೇ ಸಾಂಗಲ್ಲಿದೆ. ಭಾಳಷ್ಟು ಚಿತ್ರಗಳಲ್ಲೆಲ್ಲ ಆಗಿನ ಟೈಮಲ್ಲಿ ಚೇರ್ಕೊಂಡು ಮಾಡ್ಕೊಂಡವ್ರೆ, ಶೂಟಿಂಗೆಲ್ಲ ಮಾಡ್ಕೊಂಡವ್ರೆ. ಬಟ್ ಯಾರಿಗೂ ಅದು ಎಲ್ಲಿದೆ ಪ್ಲೇಸು, ಯಾವ ಡ್ಯಾಮ್ ಅನ್ನೋದು ಗೊತ್ತಿರಲಿಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬಂದಾಗಲಿಂದ ಸ್ವಲ್ಪ ಭಾಳಷ್ಟು ಜನಕ್ಕೆ ಗೊತ್ತಾಗಿದೆ. ಮತ್ತು ಇತಿಹಾಸದ ಪ್ರಕಾರ ಕರ್ನಾಟಕದಲ್ಲಿ ಮೊದಲನೇ ಡ್ಯಾಮ್ ಅಂದರೆ ಇದೇನೆ. ಇದನ್ನು ಎಕ್ಸ್ಪರಿಮೆಂಟಲ್ ಟೈಪ್ ಕಟ್ಟಿದ್ದು ಅಂತ ನಾನು ಕೇಳ್ಪಟ್ಟೆ. ಕಟ್ಟಿ ನಿಲ್ಲುತ್ತಾ ಇಲ್ವಾ ಅಂದರೆ ವೇದಾವತಿ ನದಿ ಇಲ್ಲಿ ಹರಿತಿತ್ತು, ಆ ನದಿಗೆ ಅಡ್ಡಲಾಗಿ ಡ್ಯಾಮ್ ಕಟ್ಟಿದ್ರು. ಯಾಕೆ? ನೀರೆಲ್ಲ ಹರಿದು ಸುಮ್ಮನೆ ವೇಸ್ಟ್ ಆಗ್ತಿತ್ತು, ಉಪಯೋಗಕ್ಕೆ ಆಗ್ತಿರಲ್ಲ ಜನಗಳಿಗೆ. ಸೊ ಹಂಗಾಗಿ ನಾವು ಡ್ಯಾಮ್ ಕಟ್ಟಿದ್ರೆ ಇಲ್ಲಿರೋ ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋ ಒಂದು ದೂರದೃಷ್ಟಿಯಿಂದ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅದನ್ನು ಕಟ್ಟಿಸ್ತಾರೆ. ಕಟ್ಟಿಸಿ ಹೆಚ್ಚು ಕಮ್ಮಿ ಒಂದು 12 ವರ್ಷ ಆಯಿತು ಅನಿಸುತ್ತೆ. ಅದನ್ನು ನಾನು ಬೇಕಿರೋ ಅಲ್ಲಿಗೆ ಮಾರಿಕಣಿವೆಗೆ ಹೋದಾಗಲೇ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಶೇಷಾದ್ರಿ ಅಯ್ಯರ್ ಅವರು ಇಂಜಿನಿಯರ್ ಇರಬೇಕು ಅನಿಸುತ್ತೆ ಅದಕ್ಕೆ, ಕನ್ಸ್ಟ್ರಕ್ಷರು. ಭಾಳ ಜನ ವಿಶ್ವೇಶ್ವರಯ್ಯ ಅಂತಾರೆ, ಬಟ್ ಆ್ಯಕ್ಚುಲಿ ಅದು ಸುಳ್ಳು. ವಿಶ್ವೇಶ್ವರಯ್ಯನವರು ಅಲ್ಲ, ಶೇಷಾದ್ರಿ ಅಯ್ಯರು. ಅವರು ಇಂಜಿನಿಯರಿಂಗ್ ಇದರಲ್ಲಿ ಅವರ ಒಂದು ಸ್ಕೆಚ್ಚು ಇದರಲ್ಲಿ ಅದನ್ನು ಕಟ್ಟಿರೋದು ಮಾರಿಕಣಿವೆ ಡ್ಯಾಮ್ನ. ಅದಕ್ಕೆ ಯಾವುದೇ ಒಂದು ಮಾಡ್ರನ್ ಟೆಕ್ ಆಗಲಿ ಏನೂ ಇಲ್ದಲೇ ಒಂದು ಎಕ್ಸ್ಪರಿಮೆಂಟಲ್ ಥರ ಕಟ್ಟಿದ್ರು, ನೋಡೋಣ ಅಂಥೇಳಿ. ನೀರು ನಿಲ್ಲುತ್ತಾ ಇಲ್ವಾ? ಕಟ್ಟಿದ ಮೇಲೆ ಏನಾಗುತ್ತೆ, ನೀರು ನಿಲ್ತಿರಲಿಲ್ಲ ಅನ್ನೋದೊಂದು ಐತೆ. ಕಾರಣ ಗೊತ್ತಿಲ್ಲ. ಮತ್ತು ಏನು ಮಾಡ್ತಾರೆ ಈಗ ನಮ್ಮ ಭಾರತದಲ್ಲಿ ಹೆಂಗಂದರೆ ನಾವು ಎಷ್ಟೇ ಡೆವಲಪ್ ಆದರೂ ನಾವು ನಮ್ಮ ಧರ್ಮನ ಬಿಡೋಲ್ಲ. ಅಂದರೆ ಯಾವ ಥರ ಅಂದರೆ, ಈಗ ಏನೋ ಒಂದು ಮಾಡ್ತಿರ್ತೀವಿ. ಈಗ ಹೊಸ ಗಾಡಿ ತಗೊಂಡಿದ್ರೆ ನಿಮ್ಮೆಣ್ಣು ಕಟ್ತೀವಿ. ಸೊ ಅದು ಸೈಂಟಿಫಿಕಲಿ ಅದಕ್ಕೂ ರೀಸನ್ಸ್ ಇದಾವೆ ಬಿಡ್ರಿ, ಅದು ನನ್ನ ಬಗ್ಗೆ ಹೇಳೋಕ್ಕೆ ಹೋಗಲ್ಲ. ಸೊ ಅದೇ ಥರನೇ ಏನಾಗುತ್ತೆ, ಇಲ್ಲಿ ಡ್ಯಾಮ್ ಕಟ್ಟಿದಾಗ ನೀರು ನಿಲ್ಲಲ್ಲ. ಏನು ಮಾಡ್ತಾರೆ ನೋಡ್ರಿ, ಇದೆಲ್ಲ ಅದೇನೇ ನಾಳೆದೇನೆ ಇದು. ಏನಾಗುತ್ತೆ, ನಿಲ್ಲಲ್ಲ. ಹಂಗಾಗಿ ದೇವ್ರ ಸ್ಥಾಪನೆ ಮಾಡ್ಬೇಕಿಲ್ಲಿ ಅಂತ ಮೋಸ್ಟ್ ಅಲ್ಲಿ ದೇವ್ರ ಮುಂಚೆನೇ ಇತ್ತಂತೆ. ಅದನ್ನೇನು ಮಾಡ್ತಾರೆ, ಕಣಿವೆ ಮಾರಮ್ಮ ಅಂತ ಕರಿತೀವಿ ನಾವು. ಈಗಲೂ ಪೂಜೆ ಮಾಡ್ತೀವಿ, ಕಣಿವೆ ಮಾರಮ್ಮ ಅಂತ ಕರಿತೀವಿ. ಆ ವಿಗ್ರಹನ ಹಿಮ್ಮುಖವಾಗಿ ಪ್ರತಿಷ್ಠಾಪನೆ ಮಾಡ್ತಾರಂತೆ, ಅಂದರೆ ಡ್ಯಾಮ್ಗೆ ಮುಖವಾಗಿ. ಅದು ಮೊದಲು ನಾರ್ಮಲಾಗಿ ಇದ್ದಿದ್ದ ವಿಗ್ರಹ. ಅಂದರೆ ನಾರ್ಮಲಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ ನಮಗೆ ಆಪೋಸಿಟಾಗಿರುತ್ತೆ, ನಾವು ಆಪೋಸಿಟಾಗಿ ನಿಂತ್ಕೊಂತೀವಿ. ಬಟ್ ಅಲ್ಲಿ ಏನಾಗಿದೆ ಅಂದರೆ ವಿಗ್ರಹ ಡ್ಯಾಮ್ಗೆ ಫೇಸ್ ಮಾಡ್ಕೊಂಡಿದೆ, ನಾವು ಬೆನ್ನಿಗೆ ಪೂಜೆ ಮಾಡ್ತಿದ್ದೀವಿ. ಅಂದರೆ ಆ ಥರ ವಿಗ್ರಹ ಸ್ಥಾಪನೆ ಆದಮೇಲೆ ಏನಾಗುತ್ತೆ, ಮಾರಿಕಣಿವೆ ಡ್ಯಾಮ್ ಅದೇನು ಕಟ್ಟಿದ್ರು ನಿಲ್ತಿರಲಿಲ್ಲ ಅಂತಾರಲ್ಲ, ಅದು ನಿಂತುಬಿಡುತ್ತೆ. ಅಂದರೆ ಸೊ ಅಲ್ಲಿಂದ ಇಲ್ಲಿವರೆಗೂ ನಂಬಿಕೆ ಏನು ಅಂದರೆ, ಆ ತಾಯಿಯೇ ಆ ಡ್ಯಾಮ್ನ ರಕ್ಷಣೆ ಮಾಡ್ತಿರೋದು, ಆ ತಾಯಿಯಿಂದಲೇ ಆ ಡ್ಯಾಮು ಈ ಥರ ನಿಂತಿದೆ ಅನ್ನೋದೊಂದು ಪ್ರತೀತಿ ಐತೆ. ಈಗ ಅದನ್ನು ನಾವು ನಮ್ಮ ನಂಬಿಕೆ ಅಷ್ಟೇ. ಅದು ಇತಿಹಾಸ ಅಥವಾ ಸೈನ್ಸು ಏನೇ ಆಗಿರಲಿ ಬಿಡ್ರಿ, ಅದಕ್ಕೆ ನಮಗಿರೋ ಶಕ್ತಿ ಇರುತ್ತೆ, ನಾವಿಲ್ಲ ಅಂತ ಹೇಳೋಕ್ಕಲ್ಲ. ಯಾಕಂದರೆ ನಾವು ನೆಗೆಟಿವ್ ಎನರ್ಜಿ ನಂಬ್ತೀವಿ ಅಂದರೆ ಪಾಸಿಟಿವ್ ನಂಬಲೇಬೇಕಾಗುತ್ತೆ. ಆ ಪರಿಸ್ಥಿತಿ ಇರೋದ್ರಿಂದ ಇದೂ ಒಂಥರ ಇಷ್ಟೇ. ನಾನು ಅಲ್ಲಿ ಹೋದಾಗ ನಿಮಗೆ ಮಾಡಿ ತೋರಿಸ್ತೀನಿ, ದೇವಸ್ಥಾನ ಮತ್ತು ಏನು ಡ್ಯಾಮ್ ಏನಿದೆ ಅದೆಲ್ಲ ತೋರಿಸ್ತೀನಿ. ಸದ್ಯಕ್ಕೆ ಜಸ್ಟು ಬೇಸಿಕ್ ಇನ್ಫಾರ್ಮೇಷನ್ ಹೇಳ್ತಾಯಿದ್ದೀನಿ. ಅಲ್ಲಿ ಆವಾಗಲಿಂದ ಮತ್ತೆ ಕಟ್ಟಕ್ಕೆ ಶುರು ಮಾಡಿದ್ದು ಸತತ 12 ವರ್ಷ ಆಯಿತು ಅನಿಸುತ್ತೆ ಅದನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ. ಅದಾದಮೇಲೆ ಡ್ಯಾಮ್ ನಿಂತಿದ್ದು 1912 ಇದೆ ಹೇಳ್ತೀನಿ. ಒಟ್ಟು 110 ವರ್ಷ ಇರ್ಬೋದಾಗಲೇ. ಅದಾದಮೇಲೆ ಸಕ್ಸಸ್ ಆದಮೇಲೆ ನೋಡಿ ಆಮೇಲೆ KRS ಡ್ಯಾಮ್ಗೆ ಸ್ಕೆಚ್ ರೆಡಿ ಮಾಡಿದ್ದು ಯಾರು? ವಿಶ್ವೇಶ್ವರಯ್ಯನವರು ಆಲ್ರೆಡಿ ದಿವಾನರಾಗಿರ್ತಾರೆ ಮೈಸೂರಲ್ಲಿ.
ಇದನ್ನು ಎಕ್ಸ್ಪರಿಮೆಂಟಲ್ ಮಾಡಾದ್ಮೇಲೆ ನಿಲ್ಲುತ್ತೆ ಅನ್ನೋದು ಕನ್ಫರ್ಮೇಷನ್ ಆದಮೇಲೆ ಕಾವೇರಿ ನದಿಗೂ ನಾವು ಒಂದು ಡ್ಯಾಮ್ನ ಕಟ್ಟಬಹುದು ಅನ್ನೋದು ಅವ್ರಿಗೆ ಖಾತ್ರಿ ಆಗುತ್ತೆ. ಆಮೇಲೆ ಕೆ ಆರ್ ಎಸ್ ಡ್ಯಾಮ್ನ ಕಟ್ಟಿದ್ದು. ಕೆ ಆರ್ ಎಸ್ ಡ್ಯಾಮು ಕಟ್ಟಿ ಅದು ಭಾಳಷ್ಟು ಮೈಸೂರು, ಬೆಂಗಳೂರು ಭಾಗಕ್ಕೆಲ್ಲ, ಮಂಡ್ಯ ಭಾಗಕ್ಕೆಲ್ಲ ಅದೇ ಜೀವನಾಡಿಯಾಗಿದೆ. ಈಗ ತಮಿಳ್ನಾಡಿಗೂ ಹೋಗುತ್ತೆ, ಅದು ಬೇರೆ ವಿಷಯ. ಒಟ್ಟಿನಲ್ಲಿ ಚಿತ್ರದುರ್ಗದಲ್ಲಿ ವಾಣಿವಿಲಾಸ ಡ್ಯಾಮ್ ಏನಿತ್ತು ಅದು ಈಗಲೂ ಸಮೇತ ನಮ್ಮನ್ನೆಲ್ಲ ಸಾಕ್ತಿದೆ. ಅದಕ್ಕೆ ನಾವು ನಾಡು ಕೃಷ್ಣರಾಜ ಒಡೆಯವ್ರಿಗೆ ಎಷ್ಟೇ ಧನ್ಯವಾದ ಹೇಳಿದ್ರು ಸಾಲದು. ಅದೇ ಥರನೇ ರಾಜಮಾತೆ ಮಾತಾಯಿ ವಾಣಿವಿಲಾಸ ಸನ್ನಿಧಾನ ಇದ್ದಾರಲ್ಲ, ಅವ್ರಿಗೂ ಸಮೇತ ನಾವು ಧನ್ಯವಾದ ಹೇಳಲೇಬೇಕಾಗುತ್ತೆ. ಇದರಲ್ಲಿ ಮುಂದೆ ಇನ್ನೂ ಇದ್ರ ಬಗ್ಗೆ ನಾನು ಭಾಳ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಭಾಳ ಅಂದ್ಕೊಂಡಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.